ನಮಸ್ಕಾರ ವೀಕ್ಷಕರೇ, ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಅವರು ಮರು ಮತ ಎಣಿಕೆಯಲ್ಲೂ ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ನಡೆದಿದ್ದಂತಹ ಮರು ಮತ ಎಣಿಕೆಯಲ್ಲಿ ಕೆ.ವೈ. ನಂಜೇಗೌಡ ಅವರು 250 ಮತಗಳಿಂದ ಗೆದ್ದಿದ್ದಾರೆ. ಚುನಾವಣಾ ಆಯೋಗ ಮರು ಮತ ಎಣಿಕೆಯ ಬಳಿಕ ಫಲಿತಾಂಶವನ್ನು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಕೆ ಮಾಡಿದಂತ ಆ ಫಲಿತಾಂಶವನ್ನ ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಯಮಾಲಾ ಬಗಾಚಿ ಅವರ ಪೀಠ ಪ್ರಕಟಿಸಿತು. ಮರು ಮತ ಎಣಿಕೆಯಲ್ಲಿ ಕೆ.ವೈ. ನಂಜೇಗೌಡ ಅವರು 50,957 ಮತಗಳನ್ನು ಪಡೆದರೆ ಬಿಜೆಪಿ ಅಭ್ಯರ್ಥಿ ಕೆ.ಎಸ್. ಮಂಜುನಾಥ್ ಗೌಡ ಅವರು 50,707 ಮತಗಳನ್ನ ಪಡೆದರು. ಈ ಮುಖಾಂತರ 250 ಮತಗಳನ್ನ ಪಡೆದು ಕೆ.ವೈ. ನಂಜೇಗೌಡ ಅವರು ಗೆದ್ದಿದ್ದಾರೆ. ಹೀಗಾಗಿ ಕೆ.ವೈ. ನಂಜೇಗೌಡ ಅವರು 2023ರ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಎನ್ನುವಂತಹ ಫಲಿತಾಂಶವನ್ನ ಏನು ಚುನಾವಣಾ ಆಯೋಗ ಕೊಟ್ಟಿತ್ತು ಅದು ಸಿಂಧು, ಅದು ವ್ಯಾಲಿಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್ ತೀರ್ಪು. ಆ ಮುಖಾಂತರ ಕಾನೂನು ಹೋರಾಟದಲ್ಲೂ ಕೂಡ ಕೆ.ವೈ. ನಂಜೇಗೌಡ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕೆ.ವೈ. ನಂಜೇಗೌಡ ಅವರು 50,955 ಮತಗಳು ಅಂದ್ರೆ 29.4% ಮತಗಳನ್ನು ಪಡೆದಿದ್ರು. ಕೆ.ಎಸ್. ಮಂಜುನಾಥ್ ಗೌಡ ಅವರು ಬಿಜೆಪಿ ಅಭ್ಯರ್ಥಿ 50,707 ಮತಗಳನ್ನು ಪಡೆದಿದ್ರು, ಅಂದ್ರೆ 29.26%. 2023ರ ಫಲಿತಾಂಶದ ಪ್ರಕಾರ 248 ಮತಗಳಿಂದ ಕೆ.ವೈ. ನಂಜೇಗೌಡ ಅವರು ಗೆದ್ದಿದ್ರು. ಬಟ್ ಸುಪ್ರೀಂ ಕೋರ್ಟ್ ಇವತ್ತು ಪ್ರಕಟಿಸಿದಂತಹ ಫಲಿತಾಂಶದ ಪ್ರಕಾರ 250 ಮತಗಳಿಂದ ಕೆ.ವೈ. ನಂಜೇಗೌಡ ಅವರು ಗೆದ್ದಿದ್ದಾರೆ. ಕೆ.ಎಸ್. ಮಂಜುನಾಥ್ ಗೌಡ ಅವರ ಆಕ್ಷೇಪ ಏನಿತ್ತು ಅಂತ ಹೇಳಿದ್ರೆ, ಮತ ಎಣಿಕೆಯ ಸಂದರ್ಭದಲ್ಲಿ ನಮಗೆ ದಾಖಲೆಗಳನ್ನ ಸಲ್ಲಿಕೆ ಮಾಡಿಲ್ಲ, ಚುನಾವಣಾ ಫಾರಂಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ನಮಗೆ ಅನ್ಯಾಯವನ್ನ ಮಾಡಿದ್ದಾರೆ, ನಮ್ಮಿಂದ ಮಾಹಿತಿಯನ್ನ ಮುಚ್ಚಿಟ್ಟಿದ್ದಾರೆ, ಮತ ಎಣಿಕೆಯ ಸಂದರ್ಭದಲ್ಲಿ ನಮ್ಮ ಏಜೆಂಟ್ಗಳಿಗೆ ಅವಕಾಶವನ್ನ ಕೊಡಲಿಲ್ಲ, ಚುನಾವಣಾ ಮತ ಎಣಿಕೆಯ ಪ್ರಕ್ರಿಯೆಗಳಲ್ಲಿ ಲೋಪಗಳಾಗಿದೆ, ವಿಡಿಯೋ ರೆಕಾರ್ಡಿಂಗ್ ಅನ್ನ ನಮಗೆ ಕೊಟ್ಟಿಲ್ಲ ಎನ್ನುವಂತ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ಆ ಆರೋಪಗಳನ್ನು ಆಧರಿಸಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ದೇವದಾಸ್ ಅವರ ಪೀಠ ಮರುಮತ ಎಣಿಕೆಗೆ ಸೂಚನೆಯನ್ನು ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ಆಗ ಕೋಲಾರ ಜಿಲ್ಲಾಧಿಕಾರಿಯಾಗಿದ್ದಂತವರ ವಿರುದ್ಧ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಕರ್ನಾಟಕ ಹೈಕೋರ್ಟ್ನ ಈ ಆದೇಶದ ವಿರುದ್ಧ ಕೆ.ವೈ. ನಂಜೇಗೌಡ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆ ಮೇಲ್ಮನವಿಯನ್ನ ಪುರಸ್ಕರಿಸಿದಂತಹ ಸುಪ್ರೀಂ ಕೋರ್ಟ್ ಮರುಮತ ಎಣಿಕೆ ಆಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡ್ತು. ಅಂದ್ರೆ ಹೈಕೋರ್ಟ್ನ ಆದೇಶವನ್ನ ಪಾರ್ಷಿಯಲ್ ಆಗಿ ಅಪಹೆಲ್ಡ್ ಮಾಡ್ತು. ಜೊತೆಗೆ ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ನಮಗೆ ಕೊಡಬೇಕು, ನೀವು ಪ್ರಕಟ ಮಾಡುವಂತಿಲ್ಲ ಅಂತೇಳಿ ಚುನಾವಣಾ ಆಯೋಗಕ್ಕೆ ಸೂಚಿಸಿತ್ತು. ಚುನಾವಣಾ ಆಯೋಗದವರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮರು ಮತ ಎಣಿಕೆಯನ್ನ ಮಾಡಿ ಆ ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ ಆ ಫಲಿತಾಂಶವನ್ನ ಇವತ್ತು ಪ್ರಕಟಿಸಿದೆ. 248ರಲ್ಲಿ ಗೆದ್ದಿದ್ರು 2023ರ ಫಲಿತಾಂಶದ ಪ್ರಕಾರ. ಮರು ಮತ ಎಣಿಕೆಯಲ್ಲಿ 250 ಮತಗಳಿಂದ ಗೆದ್ದಿದ್ದಾರೆ. ಅಂದ್ರೆ ಗೆಲುವಿನ ಅಂತರದಲ್ಲಿ 2 ಹೆಚ್ಚುವರಿ ಮತಗಳು ನಂಜೇಗೌಡ ಅವರ ಖಾತೆಗೆ ಬಂದಿದೆ.